ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇವತ್ತು ನಾವು ಶಾರದೆ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಪೊಲೀಸರು ಶಾರದಲೆ ಸುಮಿತ್ರಳವರನ್ನು ಕಿಡ್ನಾಪ್ ಮಾಡಲು ಯತ್ನಿಸಿದಂತೆಲ್ಲಿ ಅವಳನ್ನು ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಬಂದು ಕುಳಿತುಕೊಳ್ಳಲು ಹೇಳುತ್ತಾರೆ. ನಂತರ ಇನ್ಸ್ಪೆಕ್ಟರ್ ಸಹ ಬರ್ತಾರೆ. ಅಷ್ಟೊತ್ತಿಗೆ ಸುಮಿತ್ರ ಅವಳ ಗಂಡ ಮತ್ತು ಮಗಳು ಜ್ಯೋತಿಗೆ ಸಹ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಬರ್ತಾರೆ. ಹೇಳ್ತಾರೆ ಈ ಬಂದ ವಿಷಯ ಏನಂತ ಹೇಳಿದಾಗ ಸುಮಿತ್ರ ಗಂಡ ಹೇಳ್ತಾರೆ, ಹೀಗೆ ನನ್ನ ಹೆಂಡತಿಗೆ ಕಿಡ್ನಾಪ್ ಮಾಡಲು ಯತ್ನಿಸಿದಲ್ಲದೆ ಅವಳು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಹಾಗೆ ಆಗಿದ್ದೆ ಅಂತ ಹೇಳ್ತಾರೆ. ನಂತರ ಲೇಡಿ ಇನ್ಸ್ಪೆಕ್ಟರನ್ನು ಕರೆದು, ಏನಾಯ್ತಮ್ಮ, ಇವರ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಆ ಕಳ್ಳ ಯಾರಂತ ತಿಳಿದುಕೊಳ್ಬೇಕಂತ ಹೇಳ್ತಿರ್ಬೇಕಾದ್ರೆ, ನಾನು ಹುಡುಕಿದ್ದೇನೆ, ಸ್ಪಾಟಲ್ಲಿ ಕಿಡ್ನಾಪರ್ಸ್ ಸಿಕ್ಕಿದ್ದಾರೆ, ಹೆಂಗಸು ಅವಳು ನಾನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಬೇಕಾದ್ರೆ ಇನ್ಸ್ಪೆಕ್ಟರ್ಗೆ ತುಂಬ ಖುಷಿಯಾಗುತ್ತೆ. ಹೌದಾ, ಒಳ್ಳೇದಾಯ್ತಲ್ವ, ಕಿಡ್ನಾಪರ್ಸ್ ಸಿಕ್ಕಿದಾರಲ್ಲ, ಇನ್ನೇನು ಟೆನ್ಷನ್ ಇಲ್ಲ ಅಂತ ಹೇಳಿ ನಗ್ತಾರೆ. ನಂತರ ಅವಳನ್ನು ಲೇಡಿ ಇನ್ಸ್ಪೆಕ್ಟರ್ ಬಳಿ ಕರ್ಕೊಂಡು ಬರ್ತಾರೆ. ಹೆಂಗಸು ಬೇರೆ ಯಾರೂ ಆಗಿರುವುದಿಲ್ಲ, ಶಾರದ ಆಗಿರ್ತಾಳೆ. ಸುಮಿತ್ರ ಒಂದು ಸಲ ಅವಳನ್ನು ನೋಡಿದಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಈ ಹುಡುಗಿಯನ್ನು ಕರ್ಕೊಂಡು ಬಂದಿದ್ದೀರಾ? ನನ್ನ ಜೀವವನ್ನು ಕಾಪಾಡಿದ ಹುಡುಗಿ ಇವಳು, ನಾನು ಈಗ ಜೀವಂತವಾಗಿದ್ದೇನೆಂದರೆ ಅದಕ್ಕೆ ಕಾರಣ ಈ ಹುಡುಗಿ, ಯಾಕೆ ಇವಳನ್ನು ಕರ್ಕೊಂಡು ಬಂದಿದ್ದೀರಾ ಅಂತ ಇನ್ಸ್ಪೆಕ್ಟರನ್ನು ಕೇಳಿದಾಗ ಲೇಡಿ ಇನ್ಸ್ಪೆಕ್ಟರಿಗೆ ಬೈತಾರೆ, ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ, ಯಾಕೆ ಏನು ಎತ್ತ ತಿಳಿಯದೆ ಒಟ್ಟಾರೆಯಾಗಿ ಕರ್ಕೊಂಡು ಬರುವುದಾ ಅಂತ ಹೇಳ್ತಾರೆ. ಸುಮಿತ್ರ ಗಂಡ ಹೇಳ್ತಾಳೆ, ನನ್ನ ಹೆಂಡತಿಯ ಜೀವ ಕಾಪಾಡಿದ ನಿನಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಂತ ಹೇಳಿ ಕೈ ಮುಗಿಯುತ್ತಾರೆ. ನಂತರ ಜ್ಯೋತಿಕಾ ಸಹ ನಮ್ಮನನ್ನು ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಸುಮಿತ್ರ ಗಂಡ ಹೇಳ್ತಾರೆ, ಈ ಹುಡುಗಿನ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಆಯ್ತಾ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಶಾರದ ಹತ್ರ ಕೇಳ್ತಾರೆ, ನಿನಗೆ ಆ ರೌಡಿಗಳು ಗೊತ್ತಾ, ಕಿಡ್ನಾಪರ್ಸನ್ನು ನೀವು ನೋಡಿದ್ದೀರಾ ಅಂತ ಕೇಳಬೇಕಾದ್ರೆ ಅವರು ಮಾಸ್ಕ್ ಹಾಕ್ಕೊಂಡಿದ್ರು, ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು ನಾನು ಫೈಟ್ ಮಾಡ್ತಿರ್ಬೇಕಾದ್ರೆ ಅವನ ಮಾಸ್ಕ್ ತೆಗೆದು ಓಡ್ತಿದ್ದೆ, ಅದು ನನಗೆ ನೆನಪಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಅವನನ್ನು ನೋಡಿದರೆ ನೀವು ಕಂಡು ಹಿಡಿತೀರಾ ಅಂತ ಹೇಳಬೇಕಾದ್ರೆ ಆಯ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇನ್ನೊಂದು ಲೇಡಿ ಇನ್ಸ್ಪೆಕ್ಟರ್ ಹತ್ರ, ನೋಡಿ ಇವರೇ ಐ ವಿಟ್ನೆಸ್, ಇವರ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇಸ್ಕೊಳ್ಳಿ, ನಾವು ಕರೆದಾಗ ಬರ್ಬೋದು ಅಂತ ಕೇಳಬೇಕಾದ್ರೆ ಆಯಿತು ಬರ್ಬೋದು ಅಂತ ಶಾರದೆ ಹೇಳ್ತಾಳೆ. ನಂತರ ಅಲ್ಲಿಂದ ಹೊರಡ್ತಾಳೆ. ಮಿತ್ರ ಸಹ ಗಂಡನ ಹತ್ರ ಹೇಳ್ತಾಳೆ, ನಾವು ಸಹ ಹೊರಡೋಣ ಅಂತ. ಹೊರಗೆ ಬಂದು ನೋಡಿದಾಗ ಶಾರದೆ ಇರೋದಿಲ್ಲ. ಸುಮಿತ್ರ ಹೇಳ್ತಾಳೆ, ನೋಡಿ ನನ್ನ ಜೀವ ಉಳಿಸಿದ ಹುಡುಗಿ, ನಾನು ಅವಳಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಹೌದು ಏನಾದರೂ ಮಾಡಬೇಕು ನಾವು ಅಂತ ಹೇಳ್ತಾರೆ. ನಂತರ ಅಲ್ಲಿ ಶಾರದೆ ಇರೋದಿಲ್ಲ. ಎಲ್ಲಿ ಹೋಗಿರ್ಬೋದು ಅಂತ ಟೆನ್ಷನ್ ಆಗುತ್ತೆ ಸುಮಿತ್ರನಿಗೆ. ಆಗ ನೀನೇನು ಟೆನ್ಷನ್ ಮಾಡಬೇಡ, ಆ ಹುಡುಗಿ ಇಲ್ಲೆಲ್ಲೂ ನಡ್ಕೊಂಡು ಹೋಗ್ಬೋದು, ನಾವು ಗಾಡೀಲಿ ಹೋಗುವಾಗ ಸಿಗ್ಬೋದು ಅಂತ ಸಮಾಧಾನ ಪಡಿಸ್ತಾರೆ. ನಂತರ ಅವರು ಸಹ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಶಾರದನಿಗೆ ನರಸಿಂಹ ಆಡಿದ ಮಾತುಗಳು, ಅವನು ಮದುವೆಯಾದ ವಿಚಾರ ತಿಳಿದು ಯೋಚನೆ ಮಾಡ್ತಾ ಬರ್ತಿರ್ಬೇಕಾದ್ರೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಸುಮಿತ್ರ ಶಾರದಳನ್ನು ನೋಡ್ತಾಳೆ. ನಂತರ ಶಾರದಾ ಅಂತ ಹೇಳಿ ಕರೆದಾಗ ಶಾರದಾ ಹಿಂತಿರುಗಿ ನೋಡಿ ತಾಳೆ. ಆಗ ಕಾರು ನಿಲ್ಲಿಸಿ ಸುಮಿತ್ರ, ಅವಳ ಗಂಡ, ಅವಳ ಮಗಳು ಶಾರದನ ಬಳಿಗೆ ಬರ್ತಾರೆ. ನನ್ನ ಹೆಂಡತಿಯ ಜೀವ ಉಳಿಸಿದ ನಿನಗೆ ನಾನು ಏನಾದರೂ ಕೊಡಬೇಕಂತ ಹೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ನಾನು ನೀವು ಶ್ರೀಮಂತರಂತೇಳಿ ನಿಮ್ಮನ್ನು ಕಾಪಾಡಲಿಲ್ಲ, ನನ್ನ ಸ್ಥಳದಲ್ಲಿ ಯಾರು ಇದ್ದರೂ ಸಹ ಇದೇ ರೀತಿ ಮಾಡ್ತಾ ಇದ್ದರೂ ನನಗೆ ನಿಮ್ಮ ಹಣ ಬೇಡ ಅಂತ ಹೇಳ್ತಾಳೆ. ಜ್ಯೋತಿಕಾ ದೀಪುವನ್ನು ನೀನು ಐಸ್ ಕ್ರೀಮ್ ತಿಂತಿ ಅಂತೇಳಿ ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗ್ತಾರೆ. ಸುಮಿತ್ರ ಕೇಳ್ತಾಳೆ, ಮನೆ ಎಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಈ ಊರಿನವಳಲ್ಲ, ನನ್ನ ಊರು ಲಕ್ಷ್ಮೀಪುರ, ನಾನು ಇಲ್ಲಿ ನನ್ನ ಗಂಡನನ್ನು ಹುಡ್ಕೊಂಡು ಬಂದಿದ್ದೇನೆ ಅಂತೇಳಿ ನರಸಿಂಹ ಮಾಡಿದ ಮೋಸದ ಬಗ್ಗೆ ಎಲ್ಲ ಹೇಳ್ತಾಳೆ. ಇದನ್ನು ಕೇಳಿದ ಸುಮಿತ್ರ ಮತ್ತು ಅವಳ ಗಂಡನಿಗೆ ತುಂಬ ಬೇಸರವಾಗುತ್ತೆ. ಆಗ ಸುಮಿತ್ರನ ಗಂಡ ಹೇಳ್ತಾರೆ, ನೀನುಗೆ ಅಭ್ಯಂತರ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ಔಟ್ ಹೌಸಿಗೆ ಬರ್ಬೋದಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ತುಂಬ ಖುಷಿಯಾಗುತ್ತೆ. ಬರ್ಬೋದು, ಆದರೆ ನನ್ನ ಹತ್ರ ನಿಮಗೆ ಬಾಡಿಗೆ ಅಥವಾ ಅಡ್ವಾನ್ಸ್ ಕೊಡುವಷ್ಟು ಹಣ ನನ್ನ ಹತ್ರ ಇಲ್ಲ, ನಾನು ಏನಾದರೂ ಮನೆಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಅಡ್ಡಿ ಇಲ್ಲ ಮಾಡು, ನಿನಗೆ ಯಾವ ರೀತಿ ಬೇಕು ನಿನಗೆ ತಿಳಿದ ಮಟ್ಟಿಗೆ ಕೆಲಸವನ್ನು ನೀನು ಮಾಡು, ಆದರೆ ನೀನು ನಮ್ಮ ಮನೆಯಲ್ಲಿ ಕೆಲಸದವಳಾಗಿರಬಾರ್ದು, ನೀವು ನಮ್ಮ ಮನೆಯವರೇ ಅಂತ ರೀತಿಯಲ್ಲಿ ಇರಬೇಕಂತ ಹೇಳಿದಾಗ ಶಾರದನಿಗೆ ತುಂಬ ಖುಷಿಯಾಗುತ್ತೆ. ಆಯಿತು ಅಂತ ಒಪ್ಕೊಳ್ತಾಳೆ. ಇತ್ತ ಜ್ಯೋತಿಕಾ ಮತ್ತು ದೀಪು ಸಹ ಐಸ್ ಕ್ರೀಮ್ ತಿಂತ ಬರ್ತಾರೆ. ಸುಮಿತ್ರ ದೀಪು ಹತ್ರ ಕೇಳ್ತಾರೆ,
ಅಮ್ಮಮ್ಮ ನನಗೆ ಐಸ್ ಕ್ರೀಮ್ ಸಿಗ್ಬೋದು ಅಂತ ಹೇಳ್ಬೇಕಾದ್ರೆ ಆಯಿತು ಕೊಡ್ತೇನಂತ ಹೇಳ್ತಾರೆ. ನಂತರ ಖುಷಿಯಾಗಿ ಎಲ್ಲರ ಒಟ್ಟಿಗೆ ಸುಮಿತ್ರಾ ಅವರ ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಹಳ್ಳಿಗೆ ಬಂದು ಅಲ್ಲಿರುವ ಜನರ ಹತ್ರ ಕಿಸೆಯಲ್ಲಿದ್ದ ಚೈನನ್ನು ತೆಗೆದು, ಈ ಚೈನ್ ಹಾಕ್ಕೊಂಡವರನ್ನು ಎಲ್ಲಿಯಾದರೂ ನೀವು ನೋಡಿದ್ದೀರಂತ ಹೇಳ್ಬೇಕಾದ್ರೆ ಇಲ್ಲ ನಾವು ಎಲ್ಲೂ ನೋಡಲಿಲ್ಲ, ನೀನು ಆ ಹುಡುಗಿ ಹೆಸರೇನಾದರೂ ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ ನಂಗೆ ಗೊತ್ತಿಲ್ಲ, ಇದು 20 ವರ್ಷ ಹಿಂದಿನ ಹಳೆಯ ಚೈನು ಹಾಗಾಗಿ ಕೇಳಿದಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾರೆ ಆ ಹಳ್ಳಿ ಜನರು. ಸುಮಿತ್ರನಿಗೋಸ್ಕರ ಮನೆಯಲ್ಲಿ ಏನಾಗಿದೆ ಏನೋ ಟೆನ್ಷನ್ನಲ್ಲಿ ಆಚೆ ಈಚೆ ಓಡಾಡ್ಕೊಂಡಿರ್ತಾರೆ. ಕಾರು ಬಂದದನ್ನು ನೋಡಿ ಅಜ್ಜಿಗೆ ಮತ್ತು ಸಿದ್ದುವಿನ ಅಮ್ಮನಿಗೆ ತುಂಬ ಖುಷಿಯಾಗುತ್ತೆ. ಇತ್ತ ಕಾರಿನಲ್ಲಿ ಬಂದ ಸುಮಿತ್ರನವರು ಕಾರಿನಿಂದ ಕೆಳಗೆ ಇಳಿಯುತ್ತಾರೆ. ಶಾರದಾ ಮತ್ತು ದೀಪುಗೆ ಅವರ ಮನೆಯನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಶಾರದಾ ಮತ್ತು ದೀಪುವನ್ನು ಸುಮಿತ್ರ ಪ್ರೀತಿಯಿಂದ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ. ಇತ್ತ ಹಿಂದೆಯಿಂದ ಜ್ಯೋತಿಕಾ ಮತ್ತು ಅವಳ ತಂದೆಗೂ ಸಹ ಖುಷಿಯಾಗುತ್ತೆ. ಸಿದ್ದು ತಾಯಿ ಸುಮಿತ್ರನ ಹತ್ರ ಕೇಳ್ತಾರೆ, ನಿನಗೇನೋ ಆಯ್ತು ಅಂತೇಳಿ ಅಣ್ಣ ಕಾಲ್ ಮಾಡಿದ್ರು, ತುಂಬ ಭಯವಾಗಿತ್ತು, ಏನಾಯಿತು ನಿನಗೆ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಹೇಳ್ತಾರೆ, ಏನಾಗಲಿಲ್ಲ, ಗಾಬರಿ ಪಡುವಂಥದ್ದು, ನೀನೇನು ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಸಮಾಧಾನ ಪಡಿಸ್ತಾರೆ. ಸುಮಿತ್ರ ಹೇಳ್ತಾಳೆ, ಸ್ವಲ್ಪದ್ರಲ್ಲಿ ನನಗೇನೋ ಆಗಬೇಕಿತ್ತು, ಆದರೆ ನನ್ನನ್ನು ಸೇವ್ ಮಾಡಿದ ಹುಡುಗಿ ಇವಳು, ಇಲ್ಲ ಅಂದ್ರೆ ಅಂತ ಹೇಳ್ಬೇಕಾದ್ರೆ ಸಿದ್ದು ಅಮ್ಮ ಹೇಳ್ತಾರೆ, ಬಿಡ್ತು ಅಣ್ಣು ಅಂತ, ಅಂಥದ್ದು ಏನೂ ಆಗಲಿಲ್ಲಲ್ಲ, ಸರಿಯಾಗಿ ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಫೋನ್ ಮಾಡಿದ್ಲು, ಆದರೆ ಅವಳು ಏನಾಯ್ತಂತ ಡೀಟೇಲ್ ಆಗಿ ಹೇಳಿಲ್ಲ ಅಂತ ಹೇಳ್ತಾರೆ. ಮಾತ್ರ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರ್ತೇನೆ ಅಂತ ಹೋದೆ ಅಲ್ವಾ, ಹೋಗಿ ಬರಬೇಕಾದ್ರೆ ನನ್ನನ್ನಿಬ್ಬರು ಯಾರೋ ಎಳ್ಕೊಂಡು ಹೋದ್ರು. ಗಳಿಂದ ನನ್ನನ್ನು ಈ ಶಾರದಾ ಕಾಪಾಡಿದ್ಲು, ಆದರೆ ಶಾರದಾನೇ ಕಿಡ್ನಾಪರ್ಸ್ ಅಂತ ತಿಳಿದುಕೊಂಡ ಪೊಲೀಸರು ಇವಳು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಮನೆಯವರಿಗೆಲ್ಲ ತುಂಬ ಶಾಕ್ ಆಗುತ್ತೆ. ನಾವು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಕಿಡ್ನಾಪರ್ಸ್ ಸಿಕ್ಕಿದಾರಂತ ಹೇಳಿದರು. ಅದು ಖುಷಿಯಾಯಿತು. ನೋಡಬೇಕಾದ್ರೆ ಈ ಹುಡುಗಿಯಲ್ಲಿ ಇದ್ಲು, ನನ್ನನ್ನು ಜೀವ ಕಾಪಾಡಿದ ಈ ಹುಡುಗಿಯನ್ನವರು ಅರೆಸ್ಟ್ ಮಾಡಿದರು. ಇವಳದು ತಪ್ಪೇನೂ ಇಲ್ಲ ಅಂತೇಳಿ ನಾವು ಇವಳನ್ನು ರಿಲೀಸ್ ಮಾಡಿ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ನನಗೆ ಮರುಜನ್ಮ ಕೊಟ್ಟವಳು ಇವಳೇ ಅಂತ ಶಾರದಾಳನ್ನು ನೋಡಿ ತುಂಬ ಖುಷಿಯಿಂದ ನಗ್ತಾ ಹೇಳ್ತಾರೆ. ಅಂತ ಹೇಳಿ ಫೋನ್ನಲ್ಲಿ ಮಾತಾಡ್ತಾ ಇದ್ದ ಸಿದ್ಧಾರ್ಥ್ ತಂದೆ ಸಹ ಮನೆಯೊಳಗೆ ಬಂದು, ಹೌದು ವಿಮಲಾ, ನಮ್ಮ ಈ ಸುಮಿತ್ರನನ್ನು ಕಾಪಾಡಿದ ದೇವತೆ ಇವಳು, ನಮ್ಮ ಮನೆ ಬೆಳಗುವ ದೀಪ ಇವಳು ಅಂತ ತುಂಬ ಖುಷಿಯಿಂದ ಅವರು ಸಹ ಅವಳ ಬಗ್ಗೆ ಹೆಮ್ಮೆಯ 2 ಮಾತುಗಳನ್ನು ಆಡುತ್ತಾರೆ. ತಂದೆ ಸಹ ಅದೇ ರೀತಿ ಹೇಳ್ತಾರೆ, ತುಂಬ ಉಪಕಾರ ಆಯ್ತಮ್ಮ ನಿನ್ನಿಂದ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸುಮಿತ್ರ ಹೇಳ್ತಾರೆ, ನನ್ನ ಜೀವಂತವಾಗಿರಬೇಕಾದ್ರೆ ಇವತ್ತು ಕಾರಣ ಇವಳೇ ಅಂತ ಎಷ್ಟು ಸಲ ಹೇಳ್ತಾರೆ ಅಂದರೆ ಅದು ಹೇಳಲು ಸಾಧ್ಯವಾಗುವುದಿಲ್ಲ, ಆ ರೀತಿಯಲ್ಲಿ ಹೇಳ್ತಾನೆ ಇರ್ತಾರೆ ಸುಮಿತ್ರನವರು. ಹೇಳ್ತಾರೆ, ಈ ಹುಡುಗಿಯ ಹೆಸರು ಶಾರದಾ, ಇದು ಇವಳ ಮಗಳು, ಇವಳ ಹೆಸರು ದೀಪು, ನನಗೂ ಮಾತ್ರ ಇವಳು ನನ್ನ ಅಮ್ಮಮ್ಮ ಅಂತ ಹೇಳಿ ಅವಳನ್ನು ಮುದ್ದಾಡ್ತಾರೆ. ಹೇಳ್ತಾಳೆ, ಅಮ್ಮ ನೋಡು ಈ ಮನೆ ಎಷ್ಟು ದೊಡ್ಡದಾಗಿದೆ, ತುಂಬ ಸುಂದರವಾಗಿದೆ, ಟಿವಿಯಲ್ಲೆಲ್ಲ ಬರ್ತದಲ್ಲ ಅದೇ ರೀತಿ ಇದೆ, ಹೊರಗಡೆ ಎಲ್ಲ ತುಂಬ ಜಾಗ ಇದೆ, ಆಟ ಆಡ್ಬೋದಲ್ಲ ಅಂತ ಹೇಳ್ಬೇಕಾದ್ರೆ ಶಾರದಾ ಅವಳ ಕೈ ಎಳೆದು ಸುಮ್ಮನಿರು, ಗಲಾಟೆ ಮಾಡಬೇಡ ಅಂತ ದೀಪುವಿಗೆ ಹೇಳ್ತಾಳೆ. ಸೈಕಲ್ ತಂದಿದ್ರೆ ಮನೆಯೆಲ್ಲ ಓಡಾಡ್ತಿದೆ, ಅಷ್ಟು ದೊಡ್ಡದು ಮನೆ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸುಮ್ಮನಿರು ನೀನು ಅಂತ ಹೇಳಬೇಕಾದ್ರೆ ಸುಮಿತ್ರನವರು ಹೇಳ್ತಾರೆ, ಆ ಪುಟ್ಟ ಮಗು ಅದಕ್ಕೆ ಯಾಕೆ ಬೈತೀಯಾ ಅಂತ ಹೇಳ್ತಾರೆ. ವಿಮಲಾ ಶಾರದನ್ನು ಕರೆದು, ಬಾ ಇಲ್ಲಿ, ನಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ನೀನು ಕಾಪಾಡಿದೆ ಅಂತ ಹೇಳ್ತಾರೆ. ನಂತರ ದೀಪವನ್ನು ಕರೆದು, ಕಂದ ನಿನ್ನ ಹೆಸರೇನು ಅಂತ ಕೇಳಿದಾಗ ಈಗಲೇ ತಾನೇ ಅವರು ಹೇಳಿದ್ರಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲರಿಗೆ ನಗು ಬರುತ್ತೆ, ಎಲ್ಲರೂ ನಗ್ತಾರೆ ಜೋರಾಗಿ. ಎಲ್ಲ ಹೇಳ್ತಾರೆ, ಶಾರದಾ ನಿನ್ನ ಮಗಳು ತುಂಬ ಚುಟ್ಟಿ ಇದ್ದಾಳೆ, ಅದಿರಲಿ ನೀನು ಎಲ್ಲಿ ಇರುವುದಂತ ಹೇಳ್ಬೇಕಾದ್ರೆ ಶಾರದನಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಶಾರದಾ ಅದು ಅಂತ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಮನೆ ಅನ್ನೋದು ಇಲ್ಲ, ಇವಳು ಇನ್ನು ಮುಂದೆ ನಮ್ಮ ಜೊತೆನೇ ಇರ್ತಾಳೆ ಅಂತ ಹೇಳ್ತಾರೆ. ನನಗೆ ತುಂಬ ಖುಷಿಯಾಗುತ್ತೆ, ಆದರೆ ಅಜ್ಜಿಗೆ ಕೋಪ ಬರುತ್ತೆ, ಯಾಕೆ ನೀನು ಅವಳನ್ನು ಮನೆಗೆ ಕರ್ಕೊಂಡು ಬಂದದ್ದು, ಅವಳು ಜೀವ ಕಾಪಾಡಿದ್ದಾಳೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಬರುತ್ತಾ, ಅವಳಿಗೆ ಕೊಟ್ಟು ಬಿಸಾಡ್ಬೋದಿತ್ತಲ್ವಾ ಅಂತ ಹೇಳ್ತಾರೆ. ಧರ್ಮಛತ್ರನ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರನನ್ನು ತಡೆದ ಅಜ್ಜಿ ಹೇಳ್ತಾರೆ, ಬೀದಿಯಲ್ಲಿ ಹೋಗುವ ದಾಸಯ್ಯನನ್ನು ಕರ್ಕೊಂಡು ಬಂದರೆ ಆಗುತ್ತಾ ಅಂತ ಕೇಳ್ತಾರೆ. ಪೀಪುಲ್ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜ ಪಾರಿಜಾತ ಅಂತ ಕರೆದಾಗ ಅಜ್ಜಿಗೆ ತುಂಬ ಭಯವಾಗುತ್ತೆ. ಅಂತ ನಿನಗೆ ಗೊತ್ತಿದೆಯಾ, ಅವಳು ನಮ್ಮ ಮನೆಯ ಸೊಸೆಯನ್ನು ಕಾಪಾಡಿದ್ದಾಳೆ, ನಾವು ಅವಳ ಈ ಕಷ್ಟ ಕಾಲದಲ್ಲಿ ಅವಳಿಗೆ ಸಹಾಯ ಮಾಡುವುದು ನಮ್ಮ ಧರ್ಮ, ನಿನಗೆ ಅಷ್ಟು ಗೊತ್ತಾಗೋದಿಲ್ವ ಅಂತೇಳಿ ತಾತ ಬೈತಾರೆ.
ಕರ್ಕೊಂಡು ಬರಲಿಕ್ಕೆ ಹೇಳಿದವನೇ ನಾನು. ಅವಳೇ ಈ ಪ್ರಕರಣದಲ್ಲಿ ಪ್ರಮುಖವಾದ ಸಾಕ್ಷಿ. ಅವಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ, ನಮ್ಮ ಧರ್ಮವಾಗಿದೆ ಅಂತ ಹೇಳ್ತಾರೆ. ಅಜ್ಜಿಗೆ ಹೇಳ್ತಾರೆ, ಯಾವ ಜನ್ಮಕ್ಕೆ ನೀನು ಇದನ್ನೆಲ್ಲ ಅರ್ಥ ಮಾಡ್ತೀಯ ನನಗಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ನಂತರ ಜ್ಯೋತಿಕನ ತಂದೆ ಹೇಳ್ತಾರೆ, ಶಾರದಾ ಮತ್ತು ದೀಪು ನಮ್ಮ ಮನೆಯ ಹೊರಗಡೆ ಇರುವ ಔಟ್ ಹೌಸಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ತಂದೆ ಜಲಜ ಅವಳನ್ನು ಕರೆದು, ಶಾರದಾ ಮತ್ತು ದೀಪು ನಮ್ಮ ಮನೆ ಹೊರಗಡೆ ಇರುವ ಔಟ್ ಹೌಸಲ್ಲಿ ಇರ್ತಾರೆ, ಅವರಿಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಲಿಕ್ಕೆ ನೀನು ಹೋಗಿ ಹೆಲ್ಪ್ ಮಾಡು, ಇನ್ನು ಮುಂದೆ ಅವರು ಇಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ರಾಜ ಸರಿ ಯಜಮಾನ್ರೆ ಅಂತ ಹೇಳಿ ಶಾರದನ ಲಗೇಜ್ ಇಟ್ಕೊಂಡು ಶಾರದಾ ಮತ್ತು ದೀಪುನ ಔಟ್ ಹೌಸಿಗೆ ಕರ್ಕೊಂಡು ಬರ್ತಾಳೆ. ಶಾರದಾ ಜ್ಯೋತಿಕ ತಂದೆ ಬಳಿ ಬಂದು, ಸರ್ ನಾವು ಈ ಕೇಸ್ ಮುಗಿದ ಮೇಲೆ ಇಲ್ಲಿಂದ ಹೋಗ್ತೇವೆ ಅಂತ ಹೇಳ್ತಾಳೆ. ಯಾಕೆಂದರೆ ನಮ್ಮಿಂದ ಇಲ್ಲೆಲ್ಲರಿಗೂ ತೊಂದರೆಯಾಗುತ್ತೆ ಅಂತ ಹೇಳಿದಾಗ ಸುಮಿತ್ರಾ ಶಾರದಾ ಬಳಿ ಬಂದು, ನೀನು ಈ ಮನೆಗೆ ಬಂದಿದ್ದೀಯಾ, ಇಷ್ಟು ಬೇಗ ಹೋಗು ಮಾತು ಆಡಬೇಡ, ನಿನಗೆ ತುಂಬ ಸುಸ್ತಾಗಿದೆ, ಹೋಗು ರೆಸ್ಟ್ ಮಾಡು ಅಂತ ಹೇಳಿ ಅವಳನ್ನು ಕಳಿಸ್ತಾರೆ. ಶಾರದನ ಹತ್ರ ಸುಮಿತ್ರಾ ಹೇಳ್ತಾರೆ, ನಿನಗೇನಾದರೂ ಬೇಕಿದ್ದರೆ ನಮ್ಮ ಹತ್ರ ಕೇಳು, ಏನು ಸಂಕೋಚ ಪಡಬೇಡ ಅಂತ ಹೇಳ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊಳ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.